प्रपन्नपारिजाताय स्तोत्रवेत्रैकपाणये ज्ञानमुद्राय कृष्णाय ಗೀತಾಮೃತದುಹೇ ನಮಃ. ಕುಮಾರ ಸಂಭವ ಅನ್ನುವಂತಹ ಕಾವ್ಯ ಕಾಳಿದಾಸ ರಚಿಸಿದ್ದ. ಅದರಲ್ಲಿ ಕುಮಾರ ಅಂತ ಹೇಳಿದರೆ ಸುಬ್ರಹ್ಮಣ್ಯ, ಕಾರ್ತಿಕೇಯ, ಅವನ ಸಂಭವ, ಅವನ ಹುಟ್ಟುವ ಬಗ್ಗೆ ಆ ಹಿನ್ನೆಲೆಯ ಕಥೆ ಬರುತ್ತೆ. ಅವನು ಹುಟ್ಟುವಂತೆ ಮೊದಲು ಪಾರ್ವತಿ ಶಿವನನ್ನ ಒಲಿಸಿಕೊಳ್ಳಿಕ್ಕೋಸ್ಕರ ಬಹಳ ಘೋರವಾದ ತಪಸ್ಸನ್ನು ಮಾಡ್ತಾಳೆ. ಅವಳ ಸಂಯಮ, ಅವಳ ತಿತಿಕ್ಷೆ, ಅವಳ ಸಹನೆ ಮತ್ತು ಅವಳು ತನ್ನ ಗುರಿಯ ಬಗ್ಗೆ ಇಟ್ಕೊಂಡಿದ್ದಂತಹ ತತ್ಪರತೆ ಇವೆಲ್ಲವೂ ಶಿವನನ್ನ ತುಂಬ ಸಂತೋಷಗೊಳಿಸುತ್ತೆ. ನಂತರ ಶಿವನು ಪಾರ್ವತಿಯನ್ನ ವಿವಾಹ ಮಾಡಿಕೊಂಡು ಅವರಿಗೆ ಪುತ್ರನಾಗಿ ಜನಿಸುತ್ತಾನೆ. ಕುಮಾರ, ಸುಬ್ರಹ್ಮಣ್ಯ, ಕಾರ್ತಿಕೇಯ. ಪಾರ್ವತಿಯು ತಪಸ್ಸು ಮಾಡುವ ಸಮಯದಲ್ಲಿ ಶಿವನು ಪಾರ್ವತಿಯನ್ನ ಮೆಚ್ಚಿ ಅವಳನ್ನ ಹೊಗಳುವಂತ ಒಂದು ಮಾತು ಬರುತ್ತೆ. ಅದನ್ನ ಕಾಳಿದಾಸ ಬಹಳ ಚಂದವಾಗಿ ಹೇಳ್ತಾನೆ. ಅವಳು ನಿಜವಾಗಿಯೂ ಧೀರಳು, ಧೈರ್ಯವಂತಳು. ಧೀರ ಅಂತ ಅವಳನ್ನ ಯಾಕೆ ಕರಿಬೇಕು? ಧೀರ ಅಂತ ಯಾರನ್ನು ಕರಿತೀವಿ? ಕಾಳಿದಾಸನ ಪಂಕ್ತಿ ವಿದ್ವಾಂಸರು ಉದಾಹರಿಸ್ತಾರೆ ಬೇರೆ ಬೇರೆ ಕಡೆಯಲ್ಲಿ. ವಿಕಾರ ಹೇತವು ಸತಿ ವಿಕ್ರಿಯಂತೆ ಯೇಷಾಂ ನ ಚೇತಾಂಸಿ ತ ಏವ ಧೀರ ಧೀರಾ ಅಂತ. ತೇ ಏವ ಧೀರ, ಅವರನ್ನು ಮಾತ್ರ ನೀವು ಧೀರರಂತ ಕರೆಯಬೇಕು, ಬೇರೆ ಯಾರನ್ನೂ ಅಲ್ಲ. ಅವರನ್ನು ಅಂದ್ರೆ ಯಾರದು? ವಿಕಾರ, ಮನಸ್ಸು, ಕಾಮ, ಕ್ರೋಧ, ಅಸೂಯೆ, ಜಂಬ, ದುಃಖ, ಮಧ್ಯೆ ಮಧ್ಯೆ ನಲಿವು, ಹೆಮ್ಮೆ, ಇವೆಲ್ಲ ವಿಕಾರಗಳಿಗೆ ಒಳಗಾಗುತ್ತೆ. ಆ ವಿಕಾರಗಳನ್ನ ಉಂಟು ಮಾಡಲಿಕ್ಕೆ ಹೇತು ಕೆಲವು ಕಾರಣಗಳಿರ್ತವೆ. ನಮಗೆ ಬಹಳ ಇಷ್ಟವಾದ ಯಾವುದೋ ತಿಂಡಿ ತಿನಿಸು ಕಣ್ಣಿಗೆ ಬಂದ್ರೆ, ಕಣ್ಣಿಗೆ ತೋರಿದ್ರೆ, ಆಗ ನಮ್ಮಲ್ಲಿ ಆ ತಿಂಡಿಯನ್ನು ತಿನ್ಬೇಕನ್ನುವಂತಹ ಆಸೆ, ಕಾಮ ಉತ್ಪನ್ನವಾಗ್ತದೆ. ನಮ್ಮ ಶತ್ರುಗಳು ಯಾರೋ ಕಣ್ಣಿಗೆ ಬಂದ್ರೆ ಅಥವಾ ಮನಸ್ಸಿಗೆ ಬಂದ್ರೆ ಕ್ರೋಧ, ಅದು ಒಂದು ವಿಕಾರ. ನಾವು ಕಷ್ಟಪಡ್ತಾ ಇದ್ದೇವೆ ಏನೋ ಒಂದು ಮನೆ ಕಟ್ಕೊಳ್ಬೇಕು ಅಂತ, ಆದ್ರೆ ನಮ್ಮ ಯಾರೋ ಒಬ್ರು ಮಿತ್ರರು 5 ಮನೆ ಇಟ್ಕೊಂಡಿದ್ದಾರೆ, 6ನೇ ಮನೆ ಖರೀದಿ ಮಾಡ್ತಾರ ಅಂತ ಗೊತ್ತಾಯ್ತು. ಆಗ ನಮಗೆ ಮತ್ಸರ ಆಗತ್ತೆ, ಹೊಟ್ಟೆ ಕಿಚ್ಚಾಗತ್ತೆ. ಅದೇನು ಅವರಿಗೆ ಎಲ್ಲ ಸಿಗ್ತಾ ಇದೆಯಲ್ಲ, ನಮಗೇನೂ ಇಲ್ಲ. ಆದ್ರಿಂದ ಆಕರ್ಷಕವಾದ ತಿಂಡಿ ತಿನಿಸು ಇರಬಹುದು, ಶತ್ರುವಿನ ಮುಖ ಇರಬಹುದು, ಅಥವಾ ನಮ್ಮ ಮಿತ್ರರೊಬ್ಬರು 6ನೇ ಮನೆಯನ್ನು ಖರೀದಿಸುತ್ತಿದ್ದಾರೆ ಅಂತ ಗೊತ್ತಾಗಬಹುದು. ಇದೆಲ್ಲ ವಿಕಾರ ಹೇತು, ವಿಕಾರವನ್ನುಂಟು ಮಾಡಲಿಕ್ಕೆ ಸಮರ್ಥವಾಗಿರುವಂತಹ ಕಾರಣಗಳು. ವಿಕಾರ ಹೇತವು ಸತಿ, ಆ ಕಾರಣಗಳು ಇದ್ದರೂ ಕೂಡ ಯೇಷಾಂ ಚೇತಾಂಸಿ ನ ವಿಕ್ರಿಯಂತೆ, ಯಾರ ಮನಸ್ಸು ಪ್ರಕ್ಷುಬ್ಧವಾಗುವುದಿಲ್ವೋ, ಯಾರ ಮನಸ್ಸು ತನ್ನ ಸಮತ್ವವನ್ನು ಕಳೆದುಕೊಳ್ಳುವುದಿಲ್ವೋ, ಯಾರ ಮನಸ್ಸು ಸಂಯಮದಿಂದ ಇರುತ್ತೆಯೋ ಅಂಥವರನ್ನು ಮಾತ್ರ ನೀವು ಧೀರರು ಅಂತ ಕರೀಬೇಕು ಅಂತ ಕಾಳಿದಾಸ ಹೇಳ್ತಾನೆ. ಶಿವನ ಬಾಯಿಯಲ್ಲಿ ಆ ಮಾತನ್ನ ಹಾಕ್ತಾನೆ. ಶಿವನು ಪಾರ್ವತಿಯನ್ನ ಅವಳ ಧೀರತೆಗೆ ಮೆಚ್ಚಿಕೊಳ್ಳುತ್ತಾ ಈ ಮಾತನ್ನ ಹೇಳ್ತಾನೆ. ಈ ಧೀರ ಶಬ್ದವು ಗೀತೆಯಲ್ಲಿಯೂ ಉಪನಿಷತ್ನಲ್ಲಿಯೂ ಕೂಡ ಬಂದಿರುತ್ತೆ. ಭಗವಂತ ಶ್ರೀಕೃಷ್ಣ ವಾಸುದೇವ ಅರ್ಜುನನಿಗೆ ತಿಳಿಸ್ತಾನೆ, ನೋಡು ಅರ್ಜುನ, ಯಾಕೆ ನೀನು ಈ ದಿನ ಯುದ್ಧ ಪ್ರಾರಂಭ ಆಗಬೇಕಂದಿರುವಾಗ ಅಷ್ಟೊಂದು ತಳಮಳಕ್ಕೊಳಗಾಗ್ತಾ ಇದೆಯಾ? ನೋಡು, ಈ ಒಂದು ಬದುಕಿನಲ್ಲಿ ಹುಟ್ಟು ಸಾವು ಇದ್ದೇ ಇರ್ತವೆ. ಹುಟ್ಟು ಮತ್ತು ಸಾವುಗಳ ಮಧ್ಯದಲ್ಲಿ ಕೌಮಾರ, ಯೌವನ, ಜರ ಇರುತ್ತೆ. 13ನೇ ಶ್ಲೋಕದಲ್ಲಿ 2ನೇ ಅಧ್ಯಾಯದಲ್ಲಿ ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತಿ. ಧೀರನಾದವನು ಈ ಯಾವ
ಬದುಕಿನ ಬೇರೆ ಬೇರೆ ಹಂತಗಳ ಬಗ್ಗೆ, ಬದುಕಿನಲ್ಲಿ ಆಗುವಂತಹ ಏನೇನೋ ಬದಲಾವಣೆಗಳ ಬಗ್ಗೆ. ಮೊನ್ನೆವರೆಗೆ ಯುವಕರಾಗಿದ್ದೆವು ನಾವು, ಇವಾಗ ಮುದುಕರಾಗಿದ್ದೇವೆ. ನಿನ್ನೆವರೆಗೆ ಎಂತ ಒಳ್ಳೆ ಆರೋಗ್ಯ ಇತ್ತು ಅಂತೀರ, ಇವತ್ತು ಹಾಸಿಗೆ ಹಿಡಿದಿದ್ದೇನೆ. ಅಯ್ಯೋ, ಡಾಕ್ಟರ್ ಹೇಳ್ತಾರೆ ಇನ್ನು 2 ತಿಂಗಳಿಗೆ ನಾನು ಹೊರಟೋಗ್ತೀನಿ ಅಂತ. ಇಂಥದ್ದೆಲ್ಲ ನಮಗೆ ತಿಳಿದು ಬಂದಾಗ ಸಾಮಾನ್ಯವಾಗಿ ನಾವು ಆ ದೇಹದ ಬಗ್ಗೆ, ನಾವು ಹೊಂದಿರುವ ಸಂಪತ್ತಿನ ಬಗ್ಗೆ, ನಮಗಿರುವ ಮಿತ್ರರು, ನಮ್ಮನ್ನು ಮೆಚ್ಚುವ ಜನರ ಬಗ್ಗೆ ಮೋಹವನ್ನು ಹೊಂದಿ ಅಯ್ಯೋ ಇದೆಲ್ಲ ಬಿಟ್ಟು ಹೋಗ್ಬೇಕಲ್ಲ ಅಂತ ದುಃಖ ಪಡ್ತೀವಿ. ಆದ್ರೆ ಧೀರ ತತ್ರ ನ ಮುಹ್ಯತಿ, ಧೀರನಾದವನು ಅಲ್ಲಿ ಮೋಹಗೊಳ್ಳುವುದಿಲ್ಲ. ಒಂದು ಸಾರಿ ಹೇಳಿದ್ದು ಸಾಲದೆಂಬಂತೆ ಅದಾಗಿ 2 ಶ್ಲೋಕದ ನಂತರ ಅಂದ್ರೆ 15ರಲ್ಲಿ ಶ್ರೀಕೃಷ್ಣ ಮತ್ತೆ ಆ ಧೀರ ಶಬ್ದವನ್ನು ಉಪಯೋಗಿಸ್ತಾನೆ. ಯಂ ಹಿನ ವ್ಯಥಯಂತಿ ಏತೆ ಪುರುಷಂ ಪುರುಷರ್ಷಭ ಸಮ ದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಬೇರೆ ರೀತಿಯ ಶೀತ ಮತ್ತು ಉಷ್ಣ, ಸುಖ ಮತ್ತು ದುಃಖ ಇವೆಲ್ಲ ಬದುಕಿನಲ್ಲಿ ಬರ್ತಾ ಇರ್ತವೆ, ನಮ್ಮ ಕೈಯಲ್ಲಿಲ್ಲ. ಅದೇನು ಪೂರ್ವ ಕರ್ಮವೋ, ಅದು ಏನು ಕಾರಣವೋ ದೇವರೇ ಬಲ್ಲ. ನಮ್ಮೆಲ್ಲರಿಗೂ ಕೂಡ ಸುಖ ದುಃಖಗಳು ಬರ್ತವೆ. ಆದರೆ ಸುಖ ದುಃಖಗಳು ಬರುವುದು ಒಂದು ವಿಷಯವಾದರೆ ಅವುಗಳಿಂದ ನಾವು ವ್ಯಥೆಗೊಳ್ಳುವಂತಹದ್ದು ಮತ್ತೊಂದು ವಿಷಯ. ಸುಖ ದುಃಖ ಬಂದಾಗ ಕೆಲವರು ವ್ಯಥೆಗೊಳ್ತಾರೆ, ಇನ್ನು ಕೆಲವರು ವ್ಯಥೆಗೊಳ್ಳುವುದಿಲ್ಲ. ಯಂ ನ ವ್ಯಥಯಂತಿ ಏತೆ, ಯಾರನ್ನೂ ಈ ಬೇರೆ ಬೇರೆ ಬದಲಾವಣೆಗಳು ವ್ಯಥೆಗೊಳಿಸುವುದಿಲ್ವೋ, ಅವರು ಚಡಪಡಿಸುವಂತೆ ಮಾಡುವುದಿಲ್ವೋ, ಅವರು ತಳಮಳಗೊಳ್ಳುವಂತೆ ಮಾಡುವುದಿಲ್ವೋ ಅಂತವರು ಧೀರರು. ಅಂತಹ ಧೀರೆ ಒಬ್ಬಳು ಅಮೃತತ್ವಕ್ಕೆ ಅರ್ಹಲಾಗ್ತಾಳೆ. ಸಹ ಅಮೃತತ್ವಾಯ ಕಲ್ಪತೆ ಅಂತ ಭಗವದ್ಗೀತೆಯಲ್ಲಿ ಹೇಳಿದೆ. ನೀವೆಲ್ಲರೂ ತಿಳಿದಿರುವಂತೆ ಕಠೋಪನಿಷತ್ನಲ್ಲಿ ಧೀರ ಶಬ್ದ ಬಹಳ ಒಂದು ಮುಖ್ಯ ಸ್ಥಾನದಲ್ಲಿ ಬಂದಿದೆ. ಈ ಪ್ರಪಂಚದಲ್ಲಿ ಎಲ್ಲರೂ ಕೂಡ ಬಹಿರ್ಮುಖರು. ಏನನ್ನೋ ನೋಡ್ತಾರೆ, ನನಗೆ ಬೇಕು, ಅದು ನನಗೆ ಬೇಕು, ಅದು ತಿನ್ನಬೇಕು, ಇದು ಕುಡಿಯಬೇಕು, ಅದನ್ನು ಪಡೆಯಬೇಕು, ಅಲ್ಲಿ ಅಂತ ಒಂದು ಆಸನದ ಮೇಲೆ ಕೂತ್ಕೊಳ್ಬೇಕು, ನನ್ನ ಚಿತ್ರ ನಾಳೆ ಪೇಪರಲ್ಲಿ ಬರಬೇಕು, ಟಿವಿಯಲ್ಲಿ ಬರಬೇಕು, ಏನೆಲ್ಲ ಆಸೆ. ಒಟ್ಟಾದ್ರೆ ಬಹಿರ್ಮುಖರು. ಪರಾಂಚಿಖಾನಿ ವ್ಯತೃಣ ಸ್ವಯಂಭೂಹು. ಪರಾಂಚಿಖಾನಿ ಅಂದ್ರೆ ಎಲ್ಲರ ಇಂದ್ರಿಯಗಳು, ಪರಾಂಗ್ ಅಂದ್ರೆ ಹೊರಗೆ ನೋಡ್ತಾ ಇರ್ತವೆ. ಒಂದು ದೇವಸ್ಥಾನಕ್ಕೆ ಹೋದಾಗ್ಲೂ ಕೂಡ ದೇವರ ಮೇಲೆ ಧ್ಯಾನ ಮಾಡುವ ಬದಲು ಆ ಪೂಜಾರಿ ಚಿನ್ನದ ಸರ ಹಾಕೊಂಡಿದ್ದಾನಲ್ಲ ಅಂತ ನೋಡ್ತಾರೆ. ಅದು ಆರತಿ ಆಗ್ತಾ ಇದೆ, ಮಂಗಳಾರತಿ ಆಗ್ತಾ ಇದೆ. ಆಗ ಕೆಲವರು ಹಿಂದೆ ನೋಡಿ ಇನ್ಯಾರು ಬಂದಿದ್ದಾರೆ, ಓಹೋ ಅವರು ಬಂದಿದ್ದಾರಾ, ಇವರು ಬಂದಿದ್ದಾರಾ. ಅಲ್ಲಿಯೂ ಕೂಡ ಪರಾಂಚಿಖಾನಿ ಇಂದ್ರಿಯಾಣಿ ಬಹಿರ್ಮುಖಾನಿ ಏವ ಭವಂತಿ. ಎಲ್ಲರೂ ಕೂಡ ಬಹಿರ್ಮುಖರಾಗಿರುವ ಸಂದರ್ಭದಲ್ಲಿ ಎಲ್ಲೋ ಒಬ್ಬ ಕಶ್ಚಿತ್ ಧೀರ, ಧೀರ ಶಬ್ದ ಅಲ್ಲಿಯೂ ಬಂದಿದೆ. ಎಲ್ಲೋ 1000ಕ್ಕೊಬ್ರು ತಮ್ಮ ಮನಸ್ಸನ್ನ ಸುಮ್ಮನೆ ಕಾರಣ ಇಲ್ಲದೆ ಆ ವಿಷಯದ ಬಗ್ಗೆ ಈ ವಿಷಯದ ಬಗ್ಗೆ ಓಡಲಿಕ್ಕೆ ಬಿಡೋದಿಲ್ಲ. ಅವರು ನೋಡ್ತಾರೆ, ಪೂಜಾರಿ ಕಂಠದಲ್ಲಿ ಚಿನ್ನದ ಸರ ಇರಬಹುದು, ಒಂದು ಕ್ಷಣದಲ್ಲಿ ನಾನು ಈ ಪೂಜಾರಿ ಶ್ರೀಮಂತನ ಬಡವನ ಅಂತ ನೋಡಕ್ ಬಂದಿಲ್ಲ. ಇಲ್ಲಿ ಶಿವಲಿಂಗ ಇದೆ ಎದುರಿಗೆ, ಓಂ ನಮಃ ಶಿವಾಯ. ನಮ್ಮಲ್ಲಿ ಶಿವಭಕ್ತಿಯನ್ನು ತಂದ್ಕೊಳ್ತಾರೆ. ಶಿವ ಮಂತ್ರವನ್ನ ಉಮಾ ಸಹಾಯಂ ಪರಮೇಶ್ವರಂ ಪ್ರಭುಂ ತ್ರಿಲೋಚನಂ ನೀಲಕಂಠಂ ಪ್ರಶಾಂತಂ ಯಾತ್ವಾ ಮುನಿರ್ಗಚ್ಚತಿ ಭೂತಯೋನಿಂ ಸಮಸ್ತ ಸಾಕ್ಷಿಂ ತಮಸ ಪರಸ್ತಾತ್. ಉದಾಹರಣೆಗೆ ಕೈವಲ್ಯ ಉಪನಿಷತ್ತಲ್ಲಿರುವಂತಹ ಚಂದದ ಶಿವ ಮಂತ್ರವನ್ನು ಜಪಿಸುತ್ತಾ ಅವರು ತಮ್ಮ ಮನಸ್ಸನ್ನ ಸ್ಥಿರವಾಗಿಟ್ಕೊಳ್ತಾರೆ. ಅದರಿಂದ ಕಠೋಪನಿಷತ್ತಲ್ಲಿ ಹೇಳಿದೆ, ಕಶ್ಚಿತ್ ಧೀರ ಪ್ರತ್ಯಗಾತ್ಮಾನ ಐಕ್ಷತ್. ಆ ಪ್ರಕಾರ ಮನಸ್ಸನ್ನ ಒಂದು ಸ್ಥಿಮಿತದಲ್ಲಿಟ್ಕೊಳ್ಳುವುದರಿಂದ ಇಂತಹ ಧೀರರು ತಮ್ಮೊಳಗೆ ಪ್ರಜ್ವಲಿಸುತ್ತಿರುವಂತಹ, ತಮ್ಮೊಳಗೆ ಕಾಂತಿಯಿಂದ ಒಳಗೊಡಗೂಡಿದಂತಹ, ತಮ್ಮೊಳಗೆ ದೇದೀಪ್ಯಮಾನವಾಗಿರುವಂತಹ ಆ ಆತ್ಮತತ್ವವನ್ನ, ಆ ಆತ್ಮ ಜ್ಯೋತಿಯನ್ನ ನೋಡ್ತಾರೆ. ಕಶ್ಚಿತ್ ಧೀರ, ಬಹಳ ವಿರಳ ಇಂಥವ್ರು.
ಆದರೆ ನಮಗೆ ಹೊಸ ಆಶಾಕಿರಣ ಬರುವಂತ ಮಾತು ಏನಂತ ಹೇಳಿದ್ರೆ, ನಾವು ಧೀರರು ಇಲ್ಲಿವರೆಗೆ ಆಗಿಲ್ಲದೆ ಇರಬಹುದು, ಆದರೆ ಇವತ್ತೇ ನಾವು ಪ್ರಾರಂಭ ಮಾಡಬೇಕು. ಇವತ್ತೇ ಈ ಕ್ಷಣವೇ ನಾವು ಇನ್ನು ಮುಂದೆ ಜಾಗ್ರತೆ ಇರ್ತೇವೆ. ಎಷ್ಟೋ ಬಾರಿ ಯಾವುದೋ ಆಸೆ ಆಮಿಷಗಳನ್ನೆಲ್ಲ ಬಿಡುವುದು ನಾವು ಅಂದುಕೊಂಡಷ್ಟು ಕಷ್ಟವೂ ಇರೋದಿಲ್ಲ. ಎಷ್ಟೋ ಬಾರಿ ದೇವರ ದಯೆಯಿಂದ ನಮಗೆ ವಯಸ್ಸಾದ ಹಾಗೆ ಮೊದಲು ಯಾವುದ್ರ ಬಗ್ಗೆ ವಿಚಿತ್ರವಾದ ಆಕರ್ಷಣೆ ಇರ್ತಿತ್ತೋ, ದೇವರ ದಯೆಯಿಂದ ಅದು ಕೆಲವೊಮ್ಮೆ ತಾನಾಗಿ ಬಿದ್ದು ಹೋಗುತ್ತೆ. ಆದ್ರೆ ಸುಮ್ಮನೆ ಚಾಂಚಲ್ಯದಿಂದ, ಚಪಲತೆಯಿಂದ, ಸುಮ್ಮನೆ ಅನ್ಸ್ಟಡಿ ಮೈಂಡ್ ಅಂತಾರೆ ನೋಡಿ, ಅದರಿಂದ ನಾವು ಮತ್ತೂ ಅದನ್ನು ಬಯಸ್ತೀವಿ. ನಾವು ನಮ್ಮನ್ನೇ ಕೇಳ್ಕೊಂಡ್ರೆ, ಬೇಕಾ ನನಗೆ ನಿಜವಾಗಿಯೂ ಆ ಜಲೇಬಿ ತಿನ್ಬೇಕಾ, ಈ ಸಿನಿಮಾ ನೋಡ್ಬೇಕಾ? ಆಗ ನಮ್ಮ ಮನಸ್ಸೇ ಹೇಳುತ್ತೆ, ಇಲ್ಲಪ್ಪ ಸಾಕಾಗಿದೆ ನೋಡಿದ್ದು, ಬೇಡ, ನಾನು ಜಪಮಾಲೆ ಎತ್ಕೊಂಡು ಸ್ವಲ್ಪ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಮಾಡ್ತೀನಿ ಅಂತ ಅನ್ಸುತ್ತೆ. ದೇವರ ದಯೆಯಿಂದ ನಮ್ಮಲ್ಲಿ ಎಷ್ಟೋ ಬಾರಿ ಮೊದಲಿದ್ದಂತಹ ಆಕರ್ಷಣೆ ವಿಷಯ ಸುಖದ ಬಗ್ಗೆ ಅಥವಾ ಮೊದಲಿದ್ದಂತಹ ಸಿಟ್ಟು ಎಲ್ಲ ಇರೋದಿಲ್ಲ. ಆಗ ಯಾವ ರೀತಿ ಪ್ರಕೃತಿಯ ಒಂದು ಕೊಡುಗೆ ಎಂಬಂತೆ ನಮ್ಮಲ್ಲಿ ಒಂದು ವಿಕಾಸ ಆಗಿದೆಯೋ, ಆ ವಿಕಾಸದ ಒಂದು ಪ್ರವಾಹದಲ್ಲಿ ನಾವು ಹೋಗಬಹುದು, ಅಷ್ಟು ಕಷ್ಟ ಇಲ್ಲ. ಆದ್ರೆ ನಾವು ಮಕ್ಕಳ ತರ, ಚಿಕ್ಕ ಮಕ್ಕಳ ತರ ಬರೇ ಚಂಚಲವಾಗಿದ್ರೆ ಎಲ್ಲವೂ ಕಷ್ಟವಾಗ್ತದೆ. ಹೇಳುವುದೇನಂತ ಹೇಳಿದ್ರೆ, ಇಡೀ ದಿನ ನಮಗೆ ಆ ಸಂಯಮ ಇಲ್ದಿದ್ರು ಚಿಂತೆ ಇಲ್ಲ, ಅಲ್ಲಿ ಇಲ್ಲಿ ನಮಗೆ ಸ್ವಾಭಾವಿಕವಾಗಿ ಸಂಯಮ ಮನಸ್ಸಲ್ಲಿ, ಇಂದ್ರಿಯಗಳಲ್ಲಿ ನಮ್ಮೊಳಗೆ ಕಂಡು ಬಂದಾಗ, ಸ್ವಾಭಾವಿಕವಾಗಿ ಬಂದಾಗ ಆಗಲಾದ್ರೂ ಬಿಡಬಹುದಲ್ಲ. ಕೆಲವೊಮ್ಮೆ ಏನನ್ನೋ ತಿನ್ನದಿದ್ರೆ ನಮ್ಗೆ ಆಗೋದಿಲ್ಲ, ತಿನ್ಲೇಬೇಕು ಅನ್ಸುತ್ತೆ. ಇನ್ನು ಕೆಲವೊಮ್ಮೆ ಬಹುಶಃ ಒಂದೆರಡು ತಿಂತೀನಿ, ಬೇಡಪ್ಪ ಅಂತ ನಮ್ಮ ಮನಸ್ಸೇ ಎರಡು ಆಯ್ಕೆಗಳನ್ನು ನಮ್ಗೆ ಕೊಡುತ್ತೆ. ಆವಾಗ ನಾವು ಪ್ರಾರಂಭಿಸಬೇಕು. ಅದ್ರ ಜೊತೆಗೆ ಯಾವಾಗ ಅಂತ ಒಂದು ಒತ್ತಡ, ಅಂತ ಒಂದು ಹಂಬಲ, ಅಂತ ಒಂದು ಒಳಗಿನ ಆಕರ್ಷಣೆ ಇರೋದಿಲ್ವೋ, ಆವಾಗ ನಾವು ಬಲು ಬೇಗ ಆ ಕಡೆ ಈ ಕಡೆ ನೋಡದೆ, ಅತ್ತಿತ್ತ ನೋಡದೆ, ಆಚೆಗೆ ಈಚೆಗೆ ನೋಡದೆ ವಿಷಯ ಸುಖವನ್ನ ಬಿಟ್ಟು ಬಿಡಬೇಕು. ಅಥವಾ ಯಾರ ಮೇಲೂ ಸಿಟ್ಟು ಮಾಡೋದು, ಏನೋ ಕೆಟ್ಟ ಮಾತಾಡೋದನ್ನೆಲ್ಲ ಬೇಡಪ್ಪ ಅಂತ ಬಿಟ್ಟು ಬಿಡಬೇಕು. ಆಗ ನಾವು ಧೀರರಾಗ್ತೀವಿ. ಕಶ್ಚಿತ್ ಧೀರ ಪ್ರತ್ಯಗಾತ್ಮಾನ ಮೈಕ್ಷತ್ ಆವೃತ್ತ ಚಕ್ಷು ಅಮೃತತ್ವಮಿಚ್ಛನ್. ಹೇಗೆ ಶ್ರೀಕೃಷ್ಣನು ಹೇಳಿದ ಗೀತೆಯಲ್ಲಿ, ಸಹ ಅಮೃತತ್ವಾಯ ಕಲ್ಪತೆ, ಉಪನಿಷತ್ತಲ್ಲಿ ಹೇಳಿದೆ ಸಹ ಅಮೃತತ್ವಂ ಇಚ್ಛನ್. ನಾವು ಅಮರರಾಗಲು ಇಚ್ಛಿಸ್ತೀವಿ. ಒಂದು ಕಡೆ ನಮ್ಮೆಲ್ಲರಿಗೂ ಏನೆಲ್ಲ ಜಗತ್ತಿನ ಸುಖವನ್ನು ಅನುಭವಿಸ್ಬೇಕಂತ ಒಂದು ರೀತಿ ಆಸೆ ಇದೆ. ಆದ್ರೆ ಅದಕ್ಕಿಂತ ಆಳದಲ್ಲಿ ನಮ್ಮೆಲ್ಲರಿಗೂ ಕೂಡ ಆ ವಿಷಯ ಸುಖಕ್ಕಿಂತ ಹೆಚ್ಚಾಗಿ ನಾವು ಅಮರರಾಗಬೇಕು, ನಾವು ಮೃತ್ಯುವನ್ನು ಗೆಲ್ಲಬೇಕು. ಮೃತ್ಯೋರ್ಮ ಅಮೃತಂ ಗಮಯ ಅನ್ನುವಂತಹ ಬಯಕೆ ಇರುತ್ತೆ ನೋಡಿ. ನಮ್ಮೊಳಗೆ ಎರಡೂ ಇದೆ. ಜಲೇಬಿ ತಿನ್ನುವ ಬಯಕೂ ಇರುತ್ತೆ, ಆದರೆ ಒಳ್ಳೆ ಸಂಯಮದಿಂದ, ಶಾಂತಿಯಿಂದ, ಸನ್ಮಾರ್ಗದಲ್ಲಿ ನಡೆಯುತ್ತಾ ಮುಂದುವರಿಯೋಣ ಅಂತಲೂ ಇರುತ್ತೆ. ಆದ್ರಿಂದ ಈ ಉತ್ತಮವಾದಂತಹ, ಶ್ರೇಷ್ಠವಾದಂತಹ, ಶ್ರೇಯಸ್ಕರವಾದಂತಹ ಒಂದು ಬಯಕೆಯನ್ನ ಬಲಪಡಿಸಬೇಕು. ಮತ್ತು ಪ್ರೇಯಸ್ಕರವಾದಂತಹ, ಶ್ರೇಯ ಮತ್ತೆ ಪ್ರೇಯ ನಿಮಗೆ ಗೊತ್ತಿದೆ, ಪ್ರೇಯಸ್ಕರವಾದಂತಹ, ಅಷ್ಟೊಂದು ಹಿತವಲ್ಲದಂತಹ ಯಾವುದಾವುದೋ ಒಂದು ಆಸೆ ಆಮಿಷಗಳನ್ನ ಬಿಡಲಿಕ್ಕೆ ಒಂದು ಸ್ವಲ್ಪ ಪ್ರಯತ್ನ ಮಾಡಬೇಕು. ಆಗ ನಾವೇ ಎಷ್ಟೋ ಮುಂದೆ ಹೋಗ್ತೇವೆ. ಇಂಥ ಸಂದರ್ಭದಲ್ಲಿ ಗೀತೆ, ಉಪನಿಷತ್ತು ಇದೆಲ್ಲ ಹೇಳಿದೆ ಅಂತ ಹೇಳಿದ ಬಳಿಕ ಇನ್ನೊಂದು ನೋಡೋಣವಂತೆ. ಮಂಕುತಿಮ್ಮನ ಕಗ್ಗದಲ್ಲಿ ಡಿ.ವಿ. ಗುಂಡಪ್ಪನವರು, ನಮ್ಮ ಕನ್ನಡದವರು, ಏನ್ ಹೇಳಿದ್ದಾರೆ? ಹೋರು ಧೀರತೆಯಿಂದ. ಹೋರು ಅಂತ ಹೇಳಿದ್ರೆ ಹೋರಾಟ ಮಾಡುವಂತ. ಹೋರು ಅನ್ನುವುದರಲ್ಲಿ ಹೋ ಅನ್ನು ದೀರ್ಘ. ಹೊರು ಅಂದ್ರೆ ಏನನ್ನಾದ್ರೂ ಎತ್ಕೊಳ್ಳೋದು, ಒಂದು ಭಾರವಾದದ್ದೇನೋ ತಲೆ ಮೇಲೆ ಹೊತ್ಕೊಳ್ಳೋದಕ್ಕೆ ಹೊರುವುದು. ಅದು ಹೊರುವಲ್ಲ, ಇಲ್ಲಿ ಹೋರು. ಹೋರು ಧೀರತೆಯಿಂದ ಮೊಂಡುತನದಿಂಬೇಡ, ವೈರ ಹಗೆತನ ಬೇಡ, ಹಿರಿ ನಿಯಮವಿರಲಿ. ವೈರಾಗ್ಯ ಕಾರುಣ್ಯ ಮೇಳನವೇ ಧೀರತನ,
ಓರು ಉದಾತ್ತತೆಯಿಂದ ಮಂಕುತಿಮ್ಮ ಅಂತ 574ನೆಯ ಚೌಪದಿಯಲ್ಲಿ ಚಂದವಾಗಿ ಹೇಳ್ತಾರೆ. ಬದುಕೆಲ್ಲ ಒಂದು ಹೋರಾಟವೇ. ನಾವು ಆ ಹೋರಾಟದಿಂದ ಪಲಾಯನ ಮಾಡತಕ್ಕದ್ದಲ್ಲ. ನಾವು ಅವರು ಬುದ್ಧಿ ಹೇಳ್ತಾ ಇದ್ದಾರೆ, ಹೋರಾಟ ಮಾಡು ಧೀರತೆಯಿಂದ. ಅಲ್ಲಿಯೂ ಕೂಡ ಬಂತು ನೋಡಿ ಧೀರ ಶಬ್ದ. ಧೀರತೆಯಿಂದ ಹೋರಾಟವು. ಆಮೇಲೆ ಆ ಹೋರಾಟ ಮಾಡುವಾಗ ನಮಗೆ ಯಾರ್ಯಾರು ಅಡಚಣೆ ಮಾಡ್ತಾರೋ, ಯಾರ್ಯಾರು ನಮಗೆ ಅನ್ಯಾಯ ಮಾಡ್ತಾರೋ ಅವ್ರ ಬಗ್ಗೆ ವೈರ ಬೇಡ, ಅವ್ರ ಬಗ್ಗೆ ಹಗೆತನ ಬೇಡ. ಆದ್ರೆ ಅವ್ರು ಮಾಡ್ತಿರೋದನ್ನು ವಿರೋಧಿಸ್ಬೋದು. ಅವ್ರು ಮಾಡ್ತಿರುವುದು ನಾವು ವಿರೋಧಿಸಿ ಅದು ಆಗದಿದ್ದ ಹಾಗೆ ಪ್ರಯತ್ನ ಮಾಡುದು. ಆದ್ರೆ ಆ ಪ್ರಕಾರವಾಗಿ ಇವರನ್ನೆಲ್ಲ ನಿಭಾಯಿಸ್ತಿರುವಾಗ, ಇವರನ್ನೆಲ್ಲ ಎದುರುಗೊಳ್ತಿರುವಾಗ ನಮ್ಮ ಹೃದಯದಲ್ಲಿ ಅವ್ರ ಬಗ್ಗೆ ದ್ವೇಷ ಇರಬಾರ್ದು, ವೈರ ಇರಬಾರ್ದು, ಹಗೆತನ ಇರಬಾರ್ದು. ಹೊರಗೆ ವ್ಯವಹಾರ ಪ್ರಪಂಚದಲ್ಲಿ ನಮಗೆ ಸಿಗಬೇಕಾದದ್ದನ್ನ ಸಿಗುವಂತೆ ಹೋರಾಟ. ನಮಗೆ ಯಾವ ತೊಂದರೆಗಳು ಆಗಬಾರದೋ ಅವುಗಳು ಆಗದಿರುವಂತೆ ಹೋರಾಟ. ಆಮೇಲೆ ಸರ್ಕಾರವೇ ನಮಗೆ ತೆರಿಗೆ ಟ್ಯಾಕ್ಸ್ ಎಷ್ಟು ಹಾಕಬೇಕು ಅದ್ರ 5 ಪಟ್ಟು ಹಾಕಿದ್ರೆ ಗೀತೆ ನಮ್ಮನ್ನ ಸುಮ್ಮನೆ ಕೂತ್ಕೊಳ್ರಿ, ಅವ್ರು ಎಷ್ಟು ಕೇಳ್ತಾರೋ ಅಷ್ಟು ಟ್ಯಾಕ್ಸ್ ಕೊಟ್ಟು ಬಿಡ್ರಿ ಅಂತ ಹೇಳೋದಿಲ್ಲ. ಹೋರಾಟ ಆಡ್ಬೇಕು. ಆದ್ರೆ ಆ ಹೋರಾಟ ಮಾಡುವಾಗ ಯಾರ ಬಗ್ಗೆ, ಯಾವ ವರ್ಗದ ಬಗ್ಗೆ, ಯಾವ ಅಧಿಕಾರಿಗಳ ಬಗ್ಗೆ, ಯಾವ ಹೆಂಗಸರ ಅಥವಾ ಗಂಡಸರ ಬಗ್ಗೆ, ಯಾವ ನಿಯಮದ ಬಗ್ಗೆ ದ್ವೇಷ ಇರಬಾರ್ದು. ಇದ್ದದ್ದನ್ನು ಇದ್ದ ಹಾಗೆ ಹೇಳುವಂತ ಒಂದು ಧೈರ್ಯವನ್ನು ತಗೋಬೇಕು. ನೋಡಿ, ಇಲ್ಲಿ ನನಗೆ ಅನ್ಯಾಯ ಆಗಿದೆ, ನನಗೆ 5 ಲಕ್ಷ ತೆರಿಗೆ ಹಾಕಬೇಕಾಗಿತ್ತು, ನೀವು ಅದ್ರ ಬದಲು 25 ಲಕ್ಷ ರೂಪಾಯಿ ತೆರಿಗೆ ಹಾಕಿದ್ದೀರಿ ಈ ಸಾರಿ. ಅದೇನೇ ಇರಲಿ, ಎಷ್ಟೇ ಇರಲಿ, ಇದು ಸರಿಯಲ್ಲ ಅಂತ ಅದಕ್ಕೆ ಕ್ರಮಬದ್ಧವಾಗಿ ಕಾನೂನನ್ನ ನಮ್ಮ ಕೈಯಲ್ಲಿ ಎತ್ಕೊಳ್ಬಾರ್ದು. ಕಾನೂನಿನ ಪ್ರಕಾರ, ನಿಯಮದ ಪ್ರಕಾರ, ಸಂವಿಧಾನದ ಪ್ರಕಾರ ನಾವೆಲ್ಲರೂ ಒಟ್ಟು ಸೇರಿ ಒಂದು ಸಮಾಜ ಅಂತ ಮಾಡಿದ್ದೀವಿ. ಅದರಲ್ಲಿ ಕೆಲವು ನಿಯಮಗಳಂತೂ ನಾವೆಲ್ಲರೂ ಒಪ್ಪಿರುವಂತ ನಿಯಮಗಳು. ಯಾವುದೋ ನಿಯಮ, ಯಾವುದೋ ಕಾನೂನು ಸ್ವತಃ ನ್ಯಾಯಬದ್ಧ ಅಲ್ಲದಿದ್ರೆ ಅದರ ಹೋರಾಟ ಬೇರೆಯಾಗಿ ಮಾಡಬೇಕಾಗುತ್ತೆ. ಈ ಒಂದು ನಿಯಮವನ್ನು ಬದಲಾಯಿಸಿ, ಇದು ಎಲ್ಲರಿಗೂ ಸಮವಾಗಿ ಇಲ್ಲ, ಇವರಿಗೆ ಅನುಕೂಲವಾಗಿದೆ ಮತ್ತೊಬ್ಬರಿಗೆ ಪ್ರತಿಕೂಲ ಆಗಿದೆ, ಆದ್ರಿಂದ ಈ ನಿಯಮವನ್ನು ಬಿಡಿ ಇತ್ಯಾದಿ. ಅದು ಇನ್ನೊಂದು ಹೋರಾಟ ಆಯ್ತು. ಆದ್ರೆ ಎಷ್ಟೋ ಬಾರಿ ನಿಯಮಗಳಿಗೆ ಅನುಸಾರವಾಗಿ ಏನೋ ಆಗ್ತಿರುವಾಗ ವಿಶೇಷವಾಗಿ ನಾವಲ್ಲಿ ಧೀರತೆ, ವೈರಾಗ್ಯ, ಒಳಗೆ ವೈರಾಗ್ಯ ಇರಬೇಕು. ಆದ್ರೆ ಹೊರಗಿಂದ ಏನ್ ಮಾಡಬೇಕು ಅದು ಮಾಡಬೇಕು. ನಮ್ಮ ಮಗನಿಗೆ, ನಮ್ಮ ಮೊಮ್ಮಗಳಿಗೆ ಎಲ್ಲ ಒಂದು ಕಡೆ ಶಾಲೆಯಲ್ಲಿ ಪ್ರವೇಶ ಸಿಗ್ತಾ ಇಲ್ಲ. ಯಾಕೆ ಅಂತ ನೋಡಿದ್ರೆ ಅಲ್ಲೇನೋ ಭ್ರಷ್ಟಾಚಾರ, ಏನೋ ಹಣದ್ದು ಮಹತ್ವ ಅಲ್ಲಿ ಬಂದ್ಬಿಟ್ಟಿದೆ. ಅದು ಹೊರಬೇಕು. ನಾವು ಹೋರಾಟ ಮಾಡಬೇಕು, ಹೋಗಿ ಅಲ್ಲಿ ಮಾತಾಡ್ಬೇಕು. ನೀವು ಇದು ಹೀಗೆಲ್ಲ ಮಾಡಿದ್ರೆ ನಾನು ಕೋರ್ಟಿಗೆ ಹೋಗ್ತೇನೆ ಅಂತ ಹೇಳ್ಬೇಕು ಅವ್ರಿಗೆ. ಗೀತೆ ಆಗ್ಲಿ, ಉಪನಿಷತ್ತಾಗ್ಲಿ ಯಾವುದೂ ಕೂಡ ಸುಮ್ಮನೆ ಕೈಲಾಗದವ್ರ ತರ ಒಂದು ಮೂಲೆಯಲ್ಲಿ ಕೂತ್ಕೊಳ್ಬೇಕು ಅಂತ ಹೇಳಲ್ಲ. ಆದ್ರೆ ಅದು ಹೋರಾಟ ಮಾಡುವಾಗ ವೈರಾಗ್ಯ, ಕಾರುಣ್ಯ ಅವುಗಳ ಮೇಳನ ಬರಬೇಕು. ವೈರಾಗ್ಯ ಕಾರುಣ್ಯ ಮೇಳನವೇ ಧೀರತನ ಉದಾತ್ತತೆಯಿಂದ. ಯಾವ ರೀತಿ ಹೋರಾಟ ಮಾಡ್ಬೇಕಂದ್ರೆ ನಮ್ಮ ಶತ್ರುಗಳು ಕೂಡ ನಮ್ಮನ್ನು ನೋಡಿ ಮೆಚ್ಚುವಂತೆ, ಅವರಿಗೂ ಕೂಡ ಅಲ್ಲ ಈತ ನನಗೆ ಅಡ್ಡ ಬರ್ತಿದ್ದಾನೆ, ನನ್ನನ್ನು ಟೀಕೆ ಮಾಡ್ತಾ ಇದ್ದಾನೆ, ಆದ್ರೆ ಸತ್ಯವಾಗಿಯೂ ಈತ ಅಥವಾ ಈಕೆ ಮಾಡ್ತಿರೋದು ಸರಿ, ತಪ್ಪು ನನ್ನದೇ, ಅವನು ಹೇಳ್ತಿರೋದು ಸರಿ. ಆಮೇಲೆ ಅವನು ನನ್ನ ಜೊತೆ ನನ್ನ ವಿರುದ್ಧವಾಗಿ ಮಾಡುವ ಹೋರಾಟವನ್ನ ಎಷ್ಟು ಘನತೆಯಿಂದ, ಎಷ್ಟು ಉದಾತ್ತತೆಯಿಂದ, ಎಷ್ಟು ಔದಾರ್ಯದಿಂದ ಮಾಡ್ತಾ ಇದ್ದಾನೆ. ಹೇಗೆ ರಾಮಾಯಣದಲ್ಲಿ ರಾವಣನಿಗೆ ಯುದ್ಧದ ಕೊನೆಯ ದಿನವೂ ಹೇಳ್ತಾನಂತೆ, ಈಗಲೂ ನೀನು ಸೀತೆಯನ್ನು ಹಿಂದೆ ಕೊಟ್ರೆ ಯುದ್ಧವನ್ನ ಇಲ್ಲೇ ನಿಲ್ಲಿಸ್ತೀವಿ, ನಿನ್ನನ್ನು ಕೊಲ್ಬೇಕಂತ ನಮ್ಗೇನು ಆಸೆ ಇಲ್ಲ. ಈಗಲೂ ಕೂಡ ಆ ರೀತಿಯಲ್ಲಿ ಎಷ್ಟು ಔದಾರ್ಯ ನೋಡಿ. ಮನಸ್ಸಲ್ಲಿ ದ್ವೇಷ ಇಲ್ಲ. ಆದ್ರೆ ವಿನಾಶಕಾಲೆ ವಿಪರೀತ ಬುದ್ಧಿ ಅನ್ನೋ ಹಾಗೆ ರಾವಣ ಆವಾಗ್ಲೂ ಕೂಡ ಅದೆಲ್ಲ ಆಗೋದಿಲ್ಲ ಅಂತ ಯುದ್ಧ ಮಾಡ್ತಾನೆ, ಅವನು ಆಮೇಲೆ ಸಾಯ್ತಾನೆ. ಹೀಗೆ ನಾವು ಹೋರಾಟ ಮಾಡುವಾಗ ಒಳ್ಳೆಯ ಮೌಲ್ಯಗಳ ಆಧಾರದಲ್ಲಿ ಹೋರಾಟ ಮಾಡಿದ್ರೆ ಅಲ್ಲಿ ಕೂಡ ಒಂದು ಧೀರತನ ಇದೆ ಅಂತ ಹೇಳಬಹುದು. ಇನ್ನು ಕೊನೆಯದಾಗಿ ಭಗವದ್ಗೀತೆಯಲ್ಲಿ ನಮಗೆ ಮೊದಲಿನಿಂದಲೂ ಕೂಡ
ಎಚ್ಚರಿಕೆಯನ್ನು ಕೊಡ್ತಾನೆ ಭಗವಂತ ಶ್ರೀಕೃಷ್ಣ. ಮೊದಲಿಂದ ಕೊನೆಯವರೆಗೆ ನೀವು ವಿವೇಕ ವೈರಾಗ್ಯಗಳನ್ನು ಬೆಳೆಸ್ಕೊಂಡು ಧೀರರಾಗಿ ವರ್ತಿಸಿದರೆ ಏನೆಲ್ಲ ಲಾಭ ಇದೆ, ಆಧ್ಯಾತ್ಮಿಕವಾಗಿ ಹೊರಗೂ ಒಳಗೂ ಕೂಡ ಲಾಭ ಇದೆ. ಅದು ಬಿಟ್ಕೊಂಡು ಅವಿವೇಕದಿಂದ ಬಾಲಿಶತನದಿಂದ ಮನಸ್ಸಿಗೆ ಬಂದಾಗೆಲ್ಲ ಮಾಡ್ತಾ ಹೋದ್ರೆ, ಇಂದ್ರಿಯಗಳ ಚೇಷ್ಟೆಗೆ ಬಗ್ಗಿ ಇಂದ್ರಿಯಗಳ ಗುಲಾಮರಾಗಿ ಮುಂದುವರೆದ್ರೆ ನೋಡಿ ಬಹಳ ನಿಮಗೆ ಆಮೇಲೆ ದುಃಖ ಆಗುತ್ತೆ. ಉದಾಹರಣೆಗೆ ಎಷ್ಟೋ ಇದೆ ಇಂಥ ಶ್ಲೋಕಗಳು. ಆದರೆ 2ನೇ ಅಧ್ಯಾಯದಲ್ಲಿ 67ನೇ ಶ್ಲೋಕ ಹಿತಪ್ರಜ್ಞ ಲಕ್ಷಣಗಳಲ್ಲಿ, ಇಂದ್ರಿಯಾಣಾಂ ಹಿ ಚರತಾಂ ಯನ್ಮನಃ ಅನುವಿಧೀಯತೆ ತದಸ್ಯ ಹರತಿ ಪ್ರಜ್ಞಾಂ ವಾಯುರ್ನಾವಂ ಇವ ಅಂಬಸಿ. ಒಂದು ದೋಣಿ ಹೋಗ್ತಾ ಇದೆ ನದಿಯಲ್ಲಿ, ಅದಕ್ಕೆ ಹಾಯಿ ಕಟ್ಟಿದ್ದಾರೆ. ಹಾಯಿ ಕಟ್ಟಿದಾಗ ಗಾಳಿ ಅನ್ನುವುದು ಅನುಕೂಲವಾಗಿದ್ರೆ ಬಹಳ ಸಂತೋಷ. ಆದರೆ ಗಾಳಿ ಪ್ರತಿಕೂಲ, ಗಾಳಿ ಯಾವ ದಿಕ್ಕಲ್ಲಿ ನಾವು ಹೋಗ್ಬೇಕೋ ಆ ದಿಕ್ಕಲ್ಲಿ ಬೀಸ್ತಾ ಇಲ್ಲ. ಆವಾಗ ಏನಾಗುತ್ತೆ, ಆ ಗಾಳಿ ಆ ಪ್ರಕಾರ ಬೀಸುವಾಗ ಹಾಯಿಯನ್ನ ಕೂಡಲೇ ಮಡಚಿ ಕೆಳಗಿಳಿಸಬೇಕು. ಅದು ಮಾಡದಿದ್ರೆ ಆ ಪ್ರತಿಕೂಲವಾದಂತ ದಿ ಅಡ್ವರ್ಸ್ ವಿಂಡ್ಸ್ will take the boat away. Number 1, in a wrong direction. Number 2, there may be even destruction. ಹಾಯಿ ದೋಣಿ ಯಾವುದೋ ಒಂದು ಕಲ್ಲಿಗೋ ಯಾವುದೋ ಒಂದು ಬಂಡೆಗೋ ಹಡಿದು ನುಚ್ಚು ನೂರಾದ್ರೆ ಆಶ್ಚರ್ಯ ಇಲ್ಲ. ಆ ರೀತಿಯಲ್ಲಿ ನಾವು ವಿವೇಕ ವೈರಾಗ್ಯಗಳನ್ನು ಹೊಂದದಿದ್ರೆ, ಬದುಕಿನಲ್ಲಿ ನಮಗೆ ಸಿಗುವಂತ ಪಾಠಗಳನ್ನು ಕಲಿಯದಿದ್ರೆ, ಧೀರರಾಗದಿದ್ರೆ ಹೇಗೆ ಆ ದೋಣಿ ಧ್ವಂಸ ಆಗುತ್ತೋ ನಾವು ಕೂಡ ನಾಶಗೊಳ್ತೀವಿ. ಅದೇ ಭಗವಂತ ಶ್ರೀಕೃಷ್ಣ ಇನ್ನೊಂದು ಹೇಳ್ತಾನೆ. ಕೆಲವರು ಶಾಸ್ತ್ರ ಎಲ್ಲ ಓದಿದವರು ಹೊರಗಿಂದ ಒಳ್ಳೆ ಸುಭಗರ ತರ ಇರ್ತಾರೆ, ಹೊರಗಿಂದ ಎಲ್ಲ ನಿಯಮವನ್ನು ಪಾಲನೆ ಮಾಡುವ ರೀತಿ ಇರ್ತಾರೆ. ಆದ್ರೆ ಯಾರು ನಮ್ಮನ್ನು ನೋಡ್ತಾ ಇಲ್ಲ, ಯಾರಿಗೂ ಗೊತ್ತಿಲ್ಲ ಅಂತ ಅನಿಸಿದಾಗ ಅವರಿಗೆ ಅವರು ಕೆಲವು ತಪ್ಪು ಕೆಲಸಗಳನ್ನೆಲ್ಲ ಮಾಡ್ತಿರ್ತಾರೆ. ಅಥವಾ ಮನಸ್ಸಿನಲ್ಲಿ ವಿಷಯ ಸುಖವನ್ನೇ ಆಲೋಚನೆ ಮಾಡ್ತಾರೆ. ಹೊರಗಿಂದ ಯಾರೋ ಒಬ್ರು ಬನ್ನಿ ತಗೊಳ್ಳಿ ಇನ್ನೊಂದು ಜಿಲೇಬಿ ಅಂದ್ರೆ, ಅಯ್ಯೋ ಇಲ್ಲ ಇಲ್ಲ ಇವತ್ತು ಏಕಾದಶಿ, ಇವತ್ತು ಅದು ಇಪ್ಪತ್ತ. ಆಮೇಲೆ ಯಾರು ನೋಡ್ತಾ ಇಲ್ಲ, ಅಲ್ಲಿ ಪ್ಲೇಟಲ್ಲಿ 4 ಜಲೇಬಿ ಇದೆ, ಆ 4 ಕಬಳಿಸ್ಬಿಡ್ತಾರಂತ. ಅಥವಾ ಕಬಳಿಸೋದಿಲ್ಲ, ಮನಸ್ಸಲ್ಲಿ ಒಂದು ತಿನ್ಬೋದಿತ್ತು, ಎಷ್ಟು ಸುಖವಾಗ್ತಿತ್ತು, ಜಿಲೇಬಿ ತಿಂದೆ ತುಂಬಾ ದಿನ ಆಯ್ತು, ಅದ್ಯಾಕೆ ನಾನು ಇವರಿಗೆಲ್ಲ ಹೇಳಿಬಿಟ್ಟು ಇವತ್ತು ಏಕಾದಶಿ ಇವತ್ತದು ಅಂತ ತಿನ್ಬೋದಿತ್ತು. ಈಗ ಬೇರೆ ಎಲ್ಲಾದ್ರೂ ಸಿಗುತ್ತಾ? ಅಲ್ಲಿ ಕೊಟ್ಟಾಗ ನಾನು ಬೇಡ ಅಂದೆ ಈ ಕಡೆ ಬಂದೆ. ಮನೆ ದಾರಿಯಲ್ಲಿ ಒಂದು ಒಳ್ಳೆ ರಾಜಸ್ಥಾನದ ಮಿಠಾಯಿ ಅಂಗಡಿ ಇದೆ, ಅಲ್ಲಿ ಜಲೇಬಿ ತಿಂತೀನಿ ಅಂತ ಮನಸ್ಸಲ್ಲಿ ಶ್ರೀಕೃಷ್ಣ ಹೇಳ್ತಾನೆ 3ನೇ ಅಧ್ಯಾಯದ 6ನೇ ಶ್ಲೋಕದಲ್ಲಿ, ಕರ್ಮೇಂದ್ರಿಯಾಣಿ ಸಂಯಮ್ಯ ಯಹ ಆಸ್ತೆ ಮನಸಾ ಸ್ಮರನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರ ಸ ಉಚ್ಯತೆ. ಇವತ್ತಿನ ವಿಷಯ ಧೀರರು ಯಾರು, ಧೀರನ ಲಕ್ಷಣ. ಯಾರು ವಿವೇಕದಿಂದ ವರ್ತಿಸ್ತಾರೋ ಅವರು ಧೀರರು. ಯಾರು ಅವಿವೇಕದಿಂದ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ಸರಿಯಾಗಿ ವಿಮರ್ಶಿಸದೆ ಏನೋ ಮನಸ್ಸಿಗೆ ಬಂದದ್ದು ಮಾಡಬೇಕು, ಏನಾಗಲ್ಲ ಬಿಡಿ ಅಂತ, ಆವಾಗ ಅವರು ಕಷ್ಟಕ್ಕೆ ಒಳಗಾಗ್ತಾರೆ. ಇಲ್ಲಿ 2 ಇದೆ. ಒಂದು ಯದ್ವಾ ತದ್ವಾ ವರ್ತಿಸ್ಬಿಟ್ಟ, ಹೊರಗೂ ಒಳಗೂ ಕೊಟ್ಟು ಜನರು ನೋಡ್ತಿದ್ದಾರೆ, ಏಪಾ ಇವನು ಹೀಗೆ ಮಾಡ್ತಿದ್ದಾನೆ. ಅವರು ಆ ದಿಕ್ಕು ತಪ್ಪಿದ ದೋಣಿಯಂತೆ ನಷ್ಟವಾಗುವುದರಲ್ಲಿ ಸಂದೇಹ ಇಲ್ಲ. 2ನೇದು ಎಲ್ಲರ ಎದುರಿಗೆ ಬಹಳ ಮರ್ಯಾದೆಯಿಂದ ವರ್ತಿಸುವ ಹಾಗೆ ಇರ್ತಾರೆ ನೋಡಿ, ಅವರನ್ನ ಖಂಡಿಸ್ತಾನೆ ಭಗವಂತ ಶ್ರೀಕೃಷ್ಣ 3ನೇ ಅಧ್ಯಾಯದಲ್ಲಿ. ಮಿಥ್ಯಾಚಾರಸ್ಸ ಉಚ್ಯತೆ. ಹೊರಗೂ ಒಳಗೂ ಕೂಡ ಸಂಯಮ ಇಲ್ಲದಿದ್ರೆ ದೇ ಗೆಟ್ ಡಿಸ್ಟ್ರಾಯ್ಡ್. ಹೊರಗಿಂದ ಸಂಯಮ, ಒಳಗೊಳಗಿಂದ ಆಸೆ ಆಗಿದ್ದಾಗ ದೇ ಆಲ್ಸೋ ಗೆಟ್ ಡಿಸ್ಟ್ರಾಯ್ಡ್ ಸ್ವಲ್ಪ ಕಾಲದ ನಂತರ. ಬಟ್ ಸದ್ಯಕ್ಕೆ ದೇ ಆರ್ ಹಿಪೋಕ್ರಿಟ್ಸ್. ಹಿಪೋಕ್ರಸಿ ಆಗುತ್ತೆ ಅದು. ಮಿಥ್ಯಾಚಾರ ಅಂದ್ರೆ ಹಿಪೋಕ್ರಸಿ, ಮಿಥ್ಯಾಚಾರ. ಹೊರಗೆ ಒಂದಾಗಿ ತೋರಿಸ್ಕೊಳ್ಳೋದು, ಒಳಗೆ ಇನ್ನೊಂದಾಗಿರುವುದು. ಅದರಿಂದ ಅದಕ್ಕೆ ದಂಭ ಅಂತಲೂ ಹೇಳ್ತಾರೆ. ಒಂದು ಯಾವುದೋ ಬಹಳ ಚಂದವಾದ
ಯುವ ಕೇಂದ್ರದವರು ಹಾಡ್ತಿದ್ರು ಆ ಕಾಲದಲ್ಲಿ. ಬಿಡು ಬಿಡು ಬಾಹ್ಯದಿ ದಂಭವ, ಮಾನಸದಲ್ಲಿ ನೆನೆ ಶಂಭುವ. ಶಂಭುವನ್ನ, ಶಂಕರನನ್ನ, ಶಿವನನ್ನ ಹಾಕಿಸ್ಕೊಳ್ಳು. ಈ ಹೊರಗೆ ಒಂದ್ ರೀತಿ ತೋರಿಸೋದು, ಒಳಗೆ ಮತ್ತೊಂದಾಗಿರುವಂತ ದಂಭ ಅಂತೇವೆ ನೋಡಿ, ಹಿಪಾಕ್ರಸಿ, ಅದನ್ನು ಬಿಡು ಅಂತ ಒಂದು ಹಾಡಿದೆ. ಬಿಡು ಬಿಡು ಬಾಹ್ಯದೋಳು ದಂಭವ, ಮಾನಸದೋಳು ಶಂಭುವ ಜಪಿಸು ಅಂತೇನೋ ಇದೆ. ತುಂಬಾ ಚಂದವಾದ ಭಜನೆ. ಅದನ್ನೆಲ್ಲ ನಾವು ಕೇಳ್ತೀವಿ, ಅಂತ ಭಜನೆಗಳನ್ನು ಹಾಡ್ತೀವಿ. ಆದ್ರೆ ಆ ಪ್ರಕಾರವಾಗಿ ನಮ್ಮ ಬದುಕು ಬದಲಾಯಿಸಿಕೊಳ್ಳಿಕ್ಕೆ ಪ್ರಾಮಾಣಿಕವಾಗಿ, ಹೃದಯಪೂರ್ವಕವಾಗಿ, ಹೃತ್ಪೂರ್ವಕವಾಗಿ ನಾವು ಪ್ರಯತ್ನಿಸುವುದಿಲ್ಲ ಅಲ್ಲ. ಅದು ಅಷ್ಟು ಸುಲಭ ಅಲ್ಲ, ಅದು ಒಂದು ಕಲೆ. ಯದ್ವಾ ತದ್ವಾ ನಾವು ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಹೋದ್ರೆ ಬಹಳ ಕಷ್ಟ ಆಗುತ್ತೆ. ಯದ್ವಾ ತದ್ವಾ ನಾವು ಕಂಟ್ರೋಲ್ ಇಟ್ಕೊಳ್ಳದೆ ಮನಸ್ಸಿಗೆ ಬಂದದ್ದು ಮಾಡಿದ್ರೆ ಅದು ವಿಪರೀತ. ಕೆಲವೊಮ್ಮೆ ನಾವು ಮಿತ ಪ್ರಮಾಣದಲ್ಲಿ, ಸಮಯೋಚಿತವಾಗಿ, ಕೆಲವೊಮ್ಮೆ ಕೆಲವು ಸುಖವನ್ನು ಸ್ವೀಕರಿಸಬೇಕು. ಕೆಲವೊಮ್ಮೆ ಸರಿಯಾದ ಸಮಯದಲ್ಲಿ, ಸರಿಯಾದ ಪ್ರಮಾಣದಲ್ಲಿ, ಸರಿಯಾದ ರೀತಿಯಲ್ಲಿ, ನ್ಯಾಯಯುಕ್ತವಾಗಿ ಕೆಲವು ವಿಷಯ ಸುಖವನ್ನು, ಜಲೇಬಿ ಆಗಲಿ, ಸಂಗೀತವಾಗಲಿ, ನೃತ್ಯವಾಗಲಿ, ಇನ್ಯಾವುದೋ ನಮ್ಮ ಕರ್ತವ್ಯಗಳನ್ನೆಲ್ಲ ಮಾಡಿಕೊಂಡು ಆಮೇಲೆ ಒಂದು ದಿವಸ ಬನ್ನಿ ನೌಕಾ ವಿಹಾರಕ್ಕೆ ಹೋಗೋಣ. ನೌಕಾ ವಿಹಾರ, ದೋಣಿಯಲ್ಲಿ ಕೂತ್ಕೊಂಡು ನದಿಯಲ್ಲಿ ಅಲ್ಲಿ ಏನೇನೋ ತಿಂತೀರ, ಮತ್ತೆ ಸಾಯಂಕಾಲ ಬಂದು ಆ ಶಿವನಿಗೆ ನಮಸ್ಕಾರ ಮಾಡಿ ಮರುದಿನ ಮತ್ತೆ ಕೆಲಸಕ್ಕೆ. ಆದ್ರಿಂದ ಕರ್ತವ್ಯ ನಿಷ್ಠೆ, ಕೆಲಸಗಳನ್ನು ಮಾಡುವಂತ ಒಂದು ಅಭ್ಯಾಸ, ಮತ್ತು ಅಲ್ಲಿ ಇಲ್ಲಿ ಹೇಳಿದ ಹಾಗೆ ಒಂದು ಧರ್ಮದ ಚೌಕಟ್ಟಿನೊಳಗೆ ಎಷ್ಟೋ ವಿಷಯ ಸುಖಗಳನ್ನ ಅನುಭವಿಸುವುದಕ್ಕೆ ಶಾಸ್ತ್ರ ವಿರುದ್ಧವಾಗಿರುವುದಿಲ್ಲ. ಆದ್ರೆ ಹೇಳ್ತಾರಲ್ಲ, ಯದ್ವಾ ತದ್ವಾ, ಮನಸ್ಸಿಗೆ ಬಂದಾಗೆಲ್ಲ ಕೆಲಸ ಮಾಡುವುದಿಲ್ಲ, ಕರ್ತವ್ಯ ಮಾಡುವುದಿಲ್ಲ. ಆದ್ರೆ ಎಲ್ಲಾದ್ರೂ ತಿನ್ಲಿಕ್ಕೆ ಸಿಕ್ಕಿದ್ರೆ, ಕುಡಿಲಿಕ್ಕೆ ಸಿಕ್ಕಿದ್ರೆ ಹಾಜಿರ್. ಊಟಕ್ಕೆ ಬಾರೋ ಮಲ್ಲ ತಯಾರಿದ್ದೇನಲ್ಲ ಅಂತೇನೋ ಒಂದು ಹಾಡಿದೆ. ಯಾವ ಕೆಲಸಕ್ಕೂ ಅವನೊಬ್ಬ ಮಲ್ಲ ಅನ್ನೋನು ತಯಾರಿರ್ಲಿಲ್ವಂತೆ. ಇದು ಮಾಡು, ಅದು ಮಾಡು, ಆ ಕುರ್ಚಿ ತಕೊಂಬ, ಈ ಮೇಜಲ್ಲಿ ಇಡು, ಪೋಸ್ಟ್ ಆಫೀಸ್ ಹೋಗಿ ಇದು ಟಪಾಲಿಗೆ ಹಾಕಿ ಬಾ ಅಂತ ಒಡೆಯರ್ ಯಾರು ಹೇಳಿದಾಗ, ಅಯ್ಯೋ ಕಷ್ಟ, ಇನ್ಯಾರಿಗಾರು ಹೇಳಿ ಅಂತ ಕೊನೆಗೆ ಅವ್ರಿಗೆ ಆ ಮಲ್ಲನಿಗೆ ಹೇಳಿದ್ರಂತೆ, ಊಟಕ್ಕೆ ಬಾರೋ ಅಂತ ಹಾಡಿತ್ತು. ಊಟಕ್ಕೆ ಬಾರೋ ಮಲ್ಲ ತಯಾರಿದ್ದೇನಲ್ಲ. ರಾಯರೇ, ನೀವು ಹೇಳಿದ್ ಏನು ಮಾಡ್ಲಿಕ್ಕಾಗ್ಲಿಲ್ಲ, ಕ್ಷಮಿಸ್ಬೇಕು. ಈಗ ನೀವು ಊಟಕ್ಕೆ ಬಾ ಅಂದ್ಯಲ್ಲ, ಅದನ್ನಾರು ಮಾಡ್ತೀನಿ, ದೊಡ್ಡ ಉಪಕಾರ ಮಾಡುವ ಹಾಗೆ, ಊಟ ಮಾಡಕ್ ಬರ್ತೀನಿ ಅಂತ ಬರ್ತಾನಂತೆ. ಆ ಪ್ರಕಾರ ಇದ್ರೆ ನಮ್ಮಲ್ಲಿ ಧೀರತನ ಇರುವುದಿಲ್ಲ. ಆದ್ರಿಂದ ನೋಡಿ, ಆಧ್ಯಾತ್ಮಿಕತೆ ಅನ್ನುವಂತಹದ್ದು ದಿನದಿನವೂ ನಮ್ಮ ಬದುಕಿನಲ್ಲಿ ಒಂದು ರೀತಿಯ ವಿವೇಕ, ಒಂದು ರೀತಿಯ ಸಮಯ ಪ್ರಜ್ಞೆ, ಯಾವಾಗ ಏನನ್ನು ಮಾಡಬಹುದು, ಯಾವಾಗ ಏನನ್ನು ಮಾಡಬಾರದು ಅನ್ನೋ ಬಗ್ಗೆ ಒಂದು ವಿವೇಕ ಇದ್ರೆ ಆಗ ಬದುಕು ಹಸನಾಗ್ತದೆ. ಸನ್ಯಾಸಿಗಳು ಎಲ್ಲ ವಿಷಯ ಸುಖವನ್ನು ಬಿಡುವವರು ಬಿಡಲಿ, ಆದರೆ ಸನ್ಯಾಸಿಗಳೆಲ್ಲೋ 1000ಕ್ಕೆ ಇಬ್ಬರು ಇರ್ತಾರೆ. 998 ಮಂದಿ ಗೃಹಸ್ಥರು ಮತ್ತೆ ಬೇರೆ ಬೇರೆ ಜವಾಬ್ದಾರಿಗಳನ್ನೆಲ್ಲ ವಹಿಸ್ಕೊಂಡಿದ್ದವರು, ಪ್ರವೃತ್ತಿ ಮಾರ್ಗದಲ್ಲಿರುವವರು, ಅವರು ಧರ್ಮದ ಪ್ರಕಾರ ಒಂದು ವಿವೇಕವನ್ನು ಇಟ್ಕೊಂಡು ಒಂದು ಸಮತೋಲನ, ರೈಟ್ ಬ್ಯಾಲೆನ್ಸ್ ಬಿಟ್ವೀನ್ ವರ್ಕ್ ಅಂಡ್ ಎಂಜಾಯ್ಮೆಂಟ್ ಇಟ್ಕೊಂಡಾಗ ಕಾಲಕ್ರಮೇಣ ಅವರಲ್ಲಿ ಬಹಳ ಉತ್ತಮವಾದ ಒಳಗಿನ ವಿಕಾಸ ಆಗತ್ತೆ ಅನ್ನೋದರಲ್ಲಿ ಸಂಶಯ ಇಲ್ಲ. ಹಾಗೆ ಧೀರನ ಲಕ್ಷಣದಲ್ಲಿ ಮುಖ್ಯವಾಗಿ ವಿವೇಕದಿಂದ ಇರೋದು. ಧೀರ, ಕನ್ನಡದಲ್ಲಿ ಧೈರ್ಯ ಅನ್ನೋದಕ್ಕೆ ಎಷ್ಟೋ ಬಾರಿ ಧೈರ್ಯ ಧೀರ ಶಬ್ದದ ನಾಮಪದ, ಧೀರ ಆಗಿರೋದೇ ಧೈರ್ಯ. ಎಷ್ಟೋ ಬಾರಿ ಕನ್ನಡದಲ್ಲಿ ಧೈರ್ಯ ಶಬ್ದದ ಅರ್ಥ ಹೇಗೆ ಕೊಡ್ತೀವಿ ಅಂದ್ರೆ ಬಹಳ ಸಾಹಸ ಮಾಡುವ ಒಂದು ಶೀಲ ಅಂತ. ಅದು ಕೆಲವು ಕಡೆ ಸರಿ, ಆದರೆ ಇಲ್ಲಿ ಅಧ್ಯಾತ್ಮದ ಸಂದರ್ಭದಲ್ಲಿ ಧೈರ್ಯ ಅಥವಾ ಧೀರತನ ಅಂದ್ರೆ ವಿವೇಕದಿಂದಿರುವಂಥದ್ದು. ಇಟ್ಸ್ ಎ ಕಾಂಬಿನೇಷನ್ ಆಫ್ ವಿಸ್ಡಮ್ ಅಂಡ್ ಬ್ರೇವರಿ. ಹುಲಿ ಬಂದರೂ ಕೂಡ ಅದನ್ನು ಎದುರಿಸ್ತೇನೆ ಅನ್ನುವಂಥ ಒಂದು ಧೈರ್ಯ ಇದೆ ನೋಡಿ, ಅದು ಬೇರೆ, ಅದು ಆ ಸಂದರ್ಭವೇ ಬೇರೆ, ಚೌಕಟ್ಟೆ ಬೇರೆ. ಅಧ್ಯಾತ್ಮದಲ್ಲಿ ಧೀರರು ಯಾರಂತ ಹೇಳಿದ್ರೆ, ಕಾಳಿದಾಸ ಹೇಳಿದ ಹಾಗೆ ಯಾವುದ್ಯಾವುದೋ ವಿಕಾರ ಹೇತುಗಳಿರ್ತವೆ, ವಿಕಾರಕ್ಕೆ ಕಾರಣಗಳಿರ್ತವೆ, ಕಾಮ ಕ್ರೋಧಗಳು ನಮ್ಮಲ್ಲಿ ಉದ್ಭವಿಸಲಿಕ್ಕೆ ಕಾರಣಗಳಿರ್ತವೆ. ಅವುಗಳೆಲ್ಲ ಇದ್ದಾಗಲೂ ಕೂಡ ನಾವು ಅವುಗಳಿಗೆ ವಶವಾಗದೆ, ಅವುಗಳಿಗೆ ಬಗ್ಗದೆ, ಅವುಗಳ ಎದುರು ಬಗ್ಗದೆ ನಾವು ನಿಂತರೆ
ಅದು ಧೀರತನ. ಆದ್ದರಿಂದ ಧೀರತನ ಅನ್ನೋದು ಒಂದು ಕಡೆ ಪ್ರಜ್ಞೆ, ವಿಸ್ಡಮ್, ಮತ್ತು ಇನ್ನೊಂದು ಕಡೆ ಸಾಹಸ ಬುದ್ಧಿ. ಇದೆರಡರ ಒಂದು ಮೇಳನವಾಗಿರ್ತದೆ ಅಂತ ಹೇಳ್ಬೋದು. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಶ್ರೀ ಲಲಿತಾಂಬಿಕಾಯೈ ನಮಃ.